ನಿನ್ನ ಕಲ್ಲು ಪೂಜೆ. ನಾನು ಈ ಕಲ್ಲು ಪೂಜೆ ನಿಲ್ಲಿಸ್ಬೇಕಾದ್ರೆ ಆ ಶಿವನೇ ಇಲ್ಲಿಗೆ ಬರ್ಬೇಕು, ನಾ ಕೇಳಿದ ವರ ಕೊಡ್ಬೇಕು. ಆಗ್ಲೇ ನಾನು ಈ ಕಲ್ಲು ಪೂಜೆ ನಿಲ್ಲಿಸ್ಬೇಕಾದ್ರೆ. ನೀನಿಲ್ಲಿ ಪೂಜಿಸಿದ ಒಂದೊಂದು ಕಲ್ಲುಗಳು ಸಾವಿರಾರು ಕಲ್ಲುಗಳಾಗಿ ಕೈಲಾಸದಲ್ಲಿ ಅಡಿಯಿಂದ ಮುಡಿವರೆಗೂ ಆ ಶಿವನನ್ನೇ ಮುಚ್ಚಿಬಿಟ್ಟಿದೆ. ಆ ನಿನ್ನ ಶಿವ ಹೇಗೆ ಬರುತ್ತಾನೆ? ಮೊದಲು ಕೈಯಲ್ಲಿರುವ ಕಲ್ಲನ್ನು ಅತ್ತ ಎಸೆ. ಕೈಯಲ್ಲಿರೋ ಕಲ್ಲನ್ನ ಎಸಿ ಅಂತ ಅಪ್ಪಣೆ ಮಾಡಕ್ಕೆ ನೀನ್ ಯಾರು? ನೀ ಏನ್ ನಮ್ಮ ಅವ್ವೇನಾ? ಮಹಾದೇವನ ಮಡದಿಯನ್ನೇ ಯಾರೆಂದು ಕೇಳುತ್ತಿರುವೆಯಾ? ನನ್ನ ಮಾತು ಕೇಳು, ಈ ಕಲ್ಲುಗಳನ್ನು ಸರಿಸು, ಆ ನಿನ್ನ ಶಿವ ಓಡಿ ಬರುತ್ತಾನೆ. ನೀನೇ ಮಹಾದೇವನ ಹೆಂಡತಿ, ನಿನ್ನ ಮಾತು 100ಕ್ಕೆ 100 ಗಟ್ಟಿ ಅಂತ ನಾನು ಹ್ಯಾಗ್ ನಂಬೋದು? ನೀನ್ ತಾಳಿ ಮುಟ್ಟಿ ಹೇಳು, ನಾನೇ ಶಿವನ ಹೆಂಡತಿ, ಈ ಕಲ್ಲೆಲ್ಲ ಸರ್ಸು, ಆ ಶಿವನೇ ಬಂದು ನೀ ಕೇಳಿದ್ದೆಲ್ಲ ಕೊಡ್ತಾನೆ ಅಂತ. ಅವಾಗ ನಿನ್ ಮಾತಿಗೆ ಸೈ. ಒಬ್ಬ ಹುಲುಮಾನವನನ್ನು ನಂಬಿಸುವ ಸಲುವಾಗಿ ಜಗಜ್ಜನನಿಯಾದ ನಾನು ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಬೇಕೆ? ಸರಿ, ಬೇಡ ಬಿಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನ್ನ ಹಠವೇ ಗೆಲ್ಲಲು. ಈ ಪವಿತ್ರ ಮಾಂಗಲ್ಯ ದಾಳಿ. ನಾನೇ ಪರಮೇಶ್ವರನ ಪತ್ನಿ ಪಾರ್ವತಿ. ಅವ್ವ ಅವ್ವ, ಸರಿಸ್ತೀನಿ, ಈ ಎಲ್ಲಾ ಕಲ್ಲು ಸರಿಸ್ತೀನಿ. ನಮ್ ಶಿವ ಬರ್ತಾನ, ನಮ್ ಶಿವ ಬರ್ತಾನ.